ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕು ಆಸ್ಪತ್ರೆಗೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಲೋಕಾಯುಕ್ತ ಎಸ್ಪಿ ವಾಲಿ ಭಾಷಾ, ಡಿವೈಎಸ್ಪಿ ಉಮಾ ಮಹೇಶ್, ಇನ್ಸ್ಪೆಕ್ಟರ್ಗಳು ಆದ ಶಿವರುದ್ರಪ್ಪ ಮೇಟಿ, ಸಲೀಂ ನೇತೃತ್ವದಲ್ಲಿ 10ಕ್ಕೂ ಹೆಚ್ಚು ಅಧಿಕಾರಿಗಳು ಸರ್ಕಾರಿ ಆಸ್ಪತ್ರೆಗೆ ಆಗಮಿಸಿ ವಿವಿಧ ದಾಖಲೆಗಳನ್ನು ಹಾಗೂ ಸಾರ್ವಜನಿಕರನ್ನ ಭೇಟಿಯಾಗಿ ಸಮಸ್ಯೆ ಆಲಿಸಿದ್ರು. ನಂತರ ಮಾತನಾಡಿದ ಎಸ್ಪಿ, ಬೆಂಗಳೂರು ನಗರಕ್ಕೆ ಮುಖ್ಯ ಗಡಿಭಾಗ ನೆಲಮಂಗಲ ಸರ್ಕಾರಿ ಆಸ್ಪತ್ರೆ. ಇಲ್ಲಿಗೆ ವಿವಿಧ ಜಿಲ್ಲೆಗಳಿಂದ, ತಾಲೂಕುಗಳಿಂದ ಸಾಕಷ್ಟು ರೋಗಿಗಳು ಬರ್ತಾರೆ. ಹಾಗಾಗಿ ಇಲ್ಲಿನ ವ್ಯವಸ್ಥೆ, ಆಡಳಿತದ ಬಗ್ಗೆ ಪರಿಶೀಲಿಸಲು ಅನಿರೀಕ್ಷಿತವಾಗಿ ಭೇಟಿ ನೀಡಬೇಕಾಗಿ ಬಂತು. ನಂತರ ಆಸ್ಪತ್ರೆಯಲ್ಲಿ ಎಲ್ಲ ವಿಭಾಗದಲ್ಲಿ ಪರಿಶೀಲನೆ ಮಾಡಿದ್ವಿ. ಎಲ್ಲ ಉತ್ತಮವಾಗಿದೆ. ಕೊರೋನಾ ಸೋಂಕಿನ ಬಗ್ಗೆ ರಾಜ್ಯ ಸರ್ಕಾರದ ಸೂಚನೆ ಮೇರೆಗೆ ಸೂಚನಾ ಫಲಕವನ್ನ ಹಾಕಬೇಕು, ಕಡ್ಡಾಯವಾಗಿ ಸಿಬ್ಬಂದಿ ಮಾಸ್ಕ್ ಧರಿಸಬೇಕು, ಶುಚಿತ್ವಕ್ಕೆ ಹೆಚ್ಚು ಮಹತ್ವ ನೀಡಬೇಕು ಅಂತ ಸೂಚನೆ ನೀಡಲಾಗಿದೆ ಎಂದರು. ಸರ್, ಆರೋಗ್ಯ ಮಿತ್ರರಲ್ಲಿ ವಾಟೆವರ್ ಎಲ್ಲ ಅವೈಲೇಬಲ್ ಇರುತ್ತೆ. One month. Yeah. We are giving that kind of service probably that's 700 people. On an average. Only 2 months access. See you over the next Professional period. the first year post graduation, first year or second year. How visuals have worked.
Near vision interaction is near vision glasses to provide others government is that that's the from 40 years to 60 years. ಅದು ಓಲ್ಡ್ ಏಜ್ ಸ್ಪೆಕ್ಟಿಕಲ್ಸ್ ಪ್ರೋಗ್ರಾಮ್ our school high students ಅಲ್ಲಿ ಅದು ಬೇರೆ ಪ್ರಿಸ್ಕ್ರಿಪ್ಷನ್ ಕ್ಲಾಸಸ್ ಕೊಡ್ತಾರೆ ನಮ್ಮ ನೇಮ್ ಆಫೀಸ್ಗೆ ಪ್ರಿಸ್ಕ್ರಿಪ್ಷನ್ ಸ್ಕೂಲ್ ಅಲ್ಲಿ ಅವರು ಅದನ್ನ ಮಾಡಿದ್ದಾರೆ ಅದು ಸೆಕ್ಯೂರಿಟಿ ಇಲ್ಲ ಅವ್ರು ಸ್ಕೂಲ್ ಹೋಗ್ಬಿಟ್ಟು ಎಲ್ಲ ಮಾಡಿದ್ದಾರೆ ಇಲ್ಲಿಗೂ ಕಲಿಸಿದ್ದಾರೆ ಡಾಕ್ಟರ್ ಎಲ್ಲ ಪ್ರಿಸ್ಕ್ರಿಪ್ಷನ್ ಆಫೀಸ್ ಕೊಟ್ಟು ಅವ್ರು ರೆಡಿ ಮಾಡಿ schools ಗೆ ಸಪ್ಲೈ 1 to 10 ಗವರ್ನಮೆಂಟ್ ಸ್ಕೂಲ್ ಎಲ್ಲಾದ್ರೂ ಇಲ್ಲಿ 40 to 60 years ನಿಯರ್ ವಿಷನ್ ಡಿಸ್ಟೆನ್ಸ್ ವಿಷನ್ ನಂಬರ್ ಕ್ಲಾಸ್ ಗೆಲ್ಲ ಹೊರಗಡೆ ತಗೋಬೇಕು. ವಿಂಡೋಲು ಇಲ್ಲಲ್ಲ ವಿಂಡೋ ನೋಡ್ತೀರಾ ಪ್ರೋಗ್ರಾಮ್ ಅಲ್ಲಿ ಇಲ್ಲ ಇನ್ನೂ ಲಾಂಚ್ ಆಗಿಲ್ಲ ಮಂಗಳದ ಸಾರ್ವಜನಿಕ ಆಸ್ಪತ್ರೆಗೆ ನಾವು ಲೋಕಾಯುಕ್ತ ತುಮಕೂರು ಯೂನಿಟ್ ಕಡೆಯಿಂದ ಬಂದು ಭೇಟಿ ನೀಡಿದ್ದು. ಇದು ಭಾಳ ದೊಡ್ಡ ಆಸ್ಪತ್ರೆ ಇದೆ. ಡೈಲಿ ವಹಿವಾಟು ಇಲ್ಲಿ ರೋಗಿಗಳು ಬರೋದು ಹೋಗೋದು ಚಿಕಿತ್ಸೆ ಮಾಡಿಸ್ಕೊಳ್ಳೋದು ಎಲ್ಲ ನಿಯರ್ಲಿ 700 to 800 ಜನ ಬಂದು ಇಲ್ಲಿ ಹೋಗ್ತಾ ಇರ್ತಾರೆ ಡೈಲಿ. ಸೊ ಇಲ್ಲಿ ಬೇರೆ ಬೇರೆ ಎಲ್ಲ ಸೆಕ್ಷನ್ಸ್ ಇದೆ. ಎಲ್ಲ ಸೆಕ್ಷನ್ಸು ನಾವು ವಿಸಿಟ್ ಮಾಡಿದ್ದೀವಿ. ಲೇಬರ್ ವಾರ್ಡ್ ಇದೆ, ಮತ್ತು ಎಮರ್ಜೆನ್ಸಿ ಇದೆ, ಆಮೇಲೆ ಕ್ಯಾಸುವಲ್ಟಿ ರೂಮ್ಸ್ ಇದೆ ಎಲ್ಲ, ಮತ್ತು ಫಾರ್ಮಸಿ ಸೆಕ್ಷನ್ ನೋಡಿದ್ವಿ. ಜನರಿಗೆ ಏನೇನು ಇವರು ಕಲ್ಪಿಸ್ಕೊಡ್ತಾ ಇದ್ದಾರೆ, ಏನೇನು ಮೆಡಿಸಿನ್ ಅವೈಲೇಬಲ್ ಇದೆ ಅಂತ ಅದಕ್ಕೆಲ್ಲ ಇವರು ಸ್ಪಂದಿಸ್ತಾ ಇದ್ದಾರೆ ಜನರಿಗೆ. ನಾನು ಇನ್ನು ಜನರಿಗೂ ಮಾತಾಡಿಸಿದೆ ಕೆಲವು ವಾರ್ಡಲ್ಲಿ. ಅವರೆಲ್ಲ ಹೇಳ್ತಾರೆ ಇಲ್ಲ ಸರ್ ನಮಗೆ ಫುಡ್ಡು ಚೆನ್ನಾಗಿ ಬರ್ತಾಯಿದೆ, ಡಾಕ್ಟರ್ಸು ಅವಾಗವಾಗ ಬಂದು ನಮಗೆಲ್ಲ ಚೆಕ್ ಮಾಡಿ ನಮಗೆಲ್ಲ ಕೇಳ್ತಾ ಇರ್ತಾರೆ ಅಂತ. ಆ ರೀತಿ ಏನು ಮೇಜರ್ ಅಂಥದ್ದೇನು ನಮಗೆ ಅಂಥ ದೂರ ಏನು ಕಾಣ್ತಾ ಇಲ್ಲ ಇಲ್ಲಿ. ಬಟ್ ಓವರಾಲ್ ಹಾಸ್ಪಿಟಲ್ ಮೇಂಟೆನೆನ್ಸು ಇವರು ನಮ್ಮ ಡಾಕ್ಟರ್ ಸೋನಿಯಾ ಅವರಿದ್ದಾರೆ, ಇನ್ನು ಡಾಕ್ಟರ್ ನಿರ್ಮಲಾ ಅಂತಿದ್ದಾರೆ, ಅವರೆಲ್ಲ ನನಗೆ ಬ್ರೀಫ್ ಮಾಡಿದ್ರು. ಓವರಾಲ್ ಇವರು ಕಷ್ಟ ಬಿದ್ದು ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಇಟ್ ಈಸ್ ಫ್ಲೋ ಕಂಟಿನ್ಯೂಸ್ ಇರ್ತದೆ ಇಲ್ಲಿ ಪೇಷಂಟ್ಸ್ದು. ಡೈಲಿ ಪೇಷಂಟ್ಸು ನಿಯರ್ಲಿ 60-70 ಸೀಸರಿನ್ ಅದು ಇದು ಏನೇನೋ ಇರ್ತದೆ, ಎಮರ್ಜೆನ್ಸಿ ಇರ್ತದೆ. ಅಂಥ ಮೇಜರ್ ಏನೋ ಇಲ್ಲಿ ಅಂಥ ದೂರುಗಳಿಲ್ಲ. ಅವೆಲ್ಲ ಸ್ವಲ್ಪ ನೋಡಿದ್ವಿ. ಆದಷ್ಟು ಇವರು ಕ್ಲೀನ್ ಇಟ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ವಿಷಯಗಳು ಸ್ವಲ್ಪ ಕ್ಲೀನ್ನೆಸ್ ಬಗ್ಗೆ ಸ್ವಲ್ಪ ಇದು ಮಾಡಿ ಇನ್ನೂ ಸ್ವಲ್ಪ, ಯಾಕಂದರೆ ಈಗ ಕೊರೋನಾ ಕಡೆ ಸ್ವಲ್ಪ ನಾವು ಗಮನ ಕೊಡಬೇಕಾಗುತ್ತೆ. ಅದನ್ನು ಸ್ವಲ್ಪ ನೀವು ಎಲ್ಲ ಕಡೆ ಎಚ್ಚರಿಕೆ ಇದು ಪೋಸ್ಟರ್ಸ್ ಹಾಕ್ಬಿಡಿ, ಕೈ ತೊಳೆಯೋದು, ಮಾಸ್ಕ್ ಹಾಕ್ಕೊಳ್ಳೋದು, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಇನ್ಸಿಸ್ಟ್ ಮಾಡಿ ಜನರಿಗೆ. ಅವ್ರಿಗೇನು ಜನರಿಗೆ ಗೊತ್ತಿರಲ್ಲ ಪಾಪ, ಅವ್ರು ಸುಮ್ಮನೆ ಬರ್ತಾರೆ ನಿಂತು ಬಿಡ್ತಾರೆ, ಏನಾದ್ರು ಎಫೆಕ್ಟ್ ಆದರೆ ಅದು ಮತ್ತೆ ನಮಗೆ ಎಫೆಕ್ಟ್ ಆಗುತ್ತೆ. ಅದು ಆ ರೀತಿ ಜನರಿಗೆ ಸ್ವಲ್ಪ ಅವೇರ್ನೆಸ್ ತರಲಿಕ್ಕೆ ಯು ಟೇಕ್ ಸಮ್ ಇದು ಸ್ವಲ್ಪ ಪ್ರೋಆಕ್ಟಿವ್ ಮೆಜರ್ಸ್ ಟಿಲ್ ದಿಸ್ ಥ್ರೆಟ್ ಆಫ್ ಕರೋನಾ ಸಬ್ಸೈಡ್ಸ್. ನಾವು ಸ್ವಲ್ಪ ಇದೆಲ್ಲ ಮಾಡಬೇಕಾಗುತ್ತೆ ಅಷ್ಟೇ, ಮತ್ತೇನೇನು ಸಾರ್ವಜನಿಕ ದೂರ ಇಲ್ಲ. ಓವರಾಲ್ ಜನರಲ್ ವಿಸಿಟ್ ಇದು, ಸರ್ಪ್ರೈಸ್ ವಿಸಿಟ್. ಆಮೇಲೆ ಜನರ ಹತ್ರನೂ ಪರ್ಸ್ನಲ್ ಆಗಿ ನಾನು ಕೇಳಿದೆ ಕೆಲವರಿಗೆ, ಇಲ್ಲ ಸರ್ ಅಂಥದ್ದು ಏನಿಲ್ಲ ಸರ್, ದುಡ್ಡು ಗಿಟ್ಟು ಕೇಳ್ತಾರಪ್ಪ, ಇಲ್ಲ ಯಾವುದೂ ಇಲ್ಲ ಸರ್ ಅಂತಾರೆ. ಆ ರೀತಿ ನಡ್ಕೊಂಡು ಹೋಗ್ತಾ ಇದೆ ಓವರಾಲ್ ಸರ್.